ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡೀನಿ. ನಾವು ಚೆನ್ನಾಗಿದ್ದೀವಿ. ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸದಾಗಿ ಯಾರಿದ್ದೀರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲು ಸಣ್ಣ ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ನಾನು ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡು ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ. ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ರೀ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ರೀ. 2 ಟೇಬಲ್ ಸ್ಪೂನ್ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ರೀ. ಜೀರಿಗೆ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಸಿಡಿದ ತಕ್ಷಣ ಅದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಿಂಗು ಹಾಕ್ಕೊಂಡಿದ್ದೀನಿ ರೀ. ಹಿಂಗೆ ಹಾಕಿದ್ದೀನಿ ಸ್ವಲ್ಪ. ನಾನು ಈ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ರೀ. ಮೊದಲು ನಾನು 1 ಗ್ಲಾಸ್ ಹೆಸರು ಕಾಳು ತೊಗೊಂಡು ಕುಕ್ಕರಲ್ಲಿ 2 ಗ್ಲಾಸ್ ನೀರು ಹಾಕಿ 3 ವಿಷಲ್ ಹೊಡೆಸಿ ಅದನ್ನು ಮೆತ್ತಗಾಗುವಂಗೆ ನಾನು ವಿಷಲ್ ಹೊಡೆಸಿ ಮೆತ್ತಗಾಗುವಂಗೆ ನಾನು ಮಾಡಿದ್ದೀನಿ ರೀ. ಅವು ಮೆತ್ತಗಾಗುವವರೆಗೂ 3 ವಿಷಲ್ ಹೊಡಿಬೇಕು. ಅವಾಗ ಅವು ಸ್ವಲ್ಪ ಮೆತ್ತಗಾಗುತ್ತೆ ರೀ. ಕುಕ್ಕರಲ್ಲಿ 3 ವಿಷಲ್ ಹೊಡಿಸ್ಬೇಕು. ಆಮೇಲೆ ಮೆಂತ್ಯ ಪಲ್ಯ ತೊಳೆದಿಟ್ಟಿದ್ದೆ ರೀ. ಅದನ್ನು ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ರೀ. ಒಗ್ಗರಣೆಗೆ ಹಾಕಿ ಹೆಸರು ಕಾಳು ಬೆಂದಿರುತ್ತಲ್ಲ, ಕುಕ್ಕರಲ್ಲಿ ಹೆಸರು ಕಾಳು ಬೇಯಿಸಿದ್ದೀನಿ ರೀ. ಮಾರ್ಕೆಟಿಂದ ಹೆಸರು ಕಾಳು ತಂದಿದ್ದೆ. ಅದನ್ನು 1 ಗ್ಲಾಸ್ ಹೆಸರು ಕಾಳನ್ನು ಕುಕ್ಕರಲ್ಲಿ ಹಾಕಿ 3 ವಿಷಲ್ ಹೊಡೆಸಿ ಬೇಯಿಸಿದ್ದೀನಿ ರೀ. ಬೇಯಿಸಿಬಿಟ್ಟು ಇವಾಗ ಅದು ಹಸಿ ಖಾರ ಮಾಡ್ಕೊಂಡಿರ್ತೀವಲ್ಲ ರೀ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ, ಅದರದ್ದು ಪೇಸ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ರೀ. ಕಾಳು ಪಲ್ಯ ತುಂಬ ಹೆಲ್ದಿಯಾಗಿರ್ತದೆ ರೀ ಮತ್ತು ಟೇಸ್ಟಿನೂ ಚೆನ್ನಾಗಿರ್ತದೆ ರೀ. ಭಕ್ರಿ ಮತ್ತು ಚಪಾತಿಗೆ ನಾವು ಭಕ್ರಿ ಅಂದರೆ ಜೋಳದ ರೊಟ್ಟಿ ರೀ. ನಾವು ಭಕ್ರಿ ಅಂತೀವಿ. ಜೋಳದ ರೊಟ್ಟಿ ಅಂತ ಜನ್ರಲಾಗಿ ಮಾತಾಡೋದೆಲ್ಲರೂ ಜೋಳದ ರೊಟ್ಟಿನೇ ಅಂತಾರೆ. ಅದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ರೀ. ಇವಾಗ ನಾನು ಇದು ಹೆಸರು ಕಾಳು ಹಾಕ್ತಾಯಿದ್ದೀನಿ ರೀ. ಮೆಂತ್ಯ ಪಲ್ಯ ಒಗ್ಗರಣೆಗೆ ಹಾಕ್ಕೊಂಡೆ. ಮೆಂತ್ಯ ಪಲ್ಯ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ರೀ ಒಗ್ಗರಣೆಗೆ. ಆಮೇಲೆ ಹಸಿ ಖಾರ ಹಾಕಿದ್ದೀನಿ ಮತ್ತು ಕಾಳು ಹಾಕಿದ್ದೀನಿ ರೀ. ಬೇಯಿಸಿದ ಕಾಳನ್ನು ಹಾಕಿ ಹಸಿ ಖಾರ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನೇ ಮತ್ತೊಮ್ಮೆ ಇನ್ನೂ ಸ್ವಲ್ಪ ಹಾಕಿದ್ದೀನಿ ರೀ. ಇವಾಗ ಮೇಲೆ ಕೊತ್ತಂಬರಿನ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಕೈಯಿಂದನೇ ಕಟ್ ಮಾಡಿ ಹಾಕಿದ್ದೀನಿ ರೀ. ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಕೈಯಿಂದನೇ ಕಟ್ ಮಾಡಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಸಿ ಖಾರನೂ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕ್ಕೋಬೋದು ರೀ. ಇವಾಗ ಫ್ರೈ ಮಾಡ್ಬೇಕು ರೀ. ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಜೋಳದ ರೊಟ್ಟಿಗೆ ಚಪಾತಿಗೆ ಭಾಳ ಇಷ್ಟ ರೀ ನಮಗೆಲ್ಲ. ನಾವು ಉತ್ತರ ಕರ್ನಾಟಕ ಸೈಡ್ ಇವು ಕಾಳು ಪಲ್ಯನೇ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಹೀಗಾಗಿ ಕಾಳು ಪಲ್ಯ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್, ಟ್ರೈ ಮಾಡಿರಿ. ತುಂಬ ಟೇಸ್ಟೂ ತುಂಬ ಚೆನ್ನಾಗಿರ್ತದೆ ಆಯಿತಾ. ಆಮೇಲೆ ಹೆಲ್ದಿ ರೆಸಿಪಿ ರೀ. ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ಫ್ರೆಂಡ್ಸ್, ಮಾಡ್ಕೊಂಡು ತಿನ್ನಿರಿ, ಭಾಳ ಚೆನ್ನಾಗಿರ್ತದೆ. ಹೆಲ್ದಿನೂ ಇರ್ತದೆ ರೀ ಕಾಳು ಪಲ್ಯ. ಉತ್ತರ ಕರ್ನಾಟಕ ಸೈಡೆಲ್ಲ ಭಾಳ ಫೇಮಸ್ಸು, ಗೊತ್ತಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವಾಗ ಒಂದು 3-4 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಮುಚ್ಚಿಟ್ಟಿದ್ದೀನಿ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ರೀ. ಸ್ವಲ್ಪ ನೀರು ಹಾಕಿ
ಸೊ ಫ್ರೈ ಮಾಡಿ ನೀರು ಹಾಕಿ ಫ್ರೈ ಮಾಡಿದ್ದೀನಿ ರೀ. ಫ್ರೈ ಮಾಡಿ ಮತ್ತೆ ಒಂದು 3 ಮಿನಿಟ್ಸ್ ಮುಚ್ಚಿಡಬೇಕು. 3 ಮಿನಿಟ್ಸ್ ಆದಮೇಲೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಹಾಕಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರೋವಂಥ ಕಾಳು ಪಲ್ಯ ಮಾಡಿ ತೋರಿಸಿದ್ದೀನಿ. ಈಸಿನೂ ಅದ ರೀ ಮತ್ತು ಹೆಲ್ದಿನೂ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.